ರಾಜಿ ಇಲ್ಲ ಮುಲಾಜಿಲ್ಲ, ಇರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು 1 PM ಟಾಪ್ ಸ್ಟೋರೀಸ್. ಈಗ ನಿಮಗೆ ಗೊತ್ತಿದೆ ಸದ್ಯದ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ಗೊಂದಲ, ಗೋಜಲು, ಕುತೂಹಲ, ಭಯ, ಸ್ಟ್ರಾಟಜಿ ಎಲ್ಲದರ ನಡುವೆ ಒಂದು ಸ್ಫೋಟಕ ಬೆಳವಣಿಗೆ ನಡೆದಿದೆ. ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಾಟ್ ಈಸ್ ದ ಟ್ವಿಸ್ಟ್? ವಾಟ್ ಈಸ್ ದಟ್ ಟಾಪ್ ಸ್ಟೋರಿ? ಲೆಟ್ಸ್ ಹ್ಯಾವ್ ಅ ಲುಕ್. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಹೊಸ ತಿರುವು ಸಿಕ್ಕಿದೆ. ಎಸ್, ವಿ ಹ್ಯಾವ್ ಗಾಟ್ ಬಿಗ್ ಟ್ವಿಸ್ಟ್ ಆನ್ ಅಶ್ವವೇಗ. ನೀವು ಗಮನಿಸ್ತಾ ಇದ್ದೀರಿ, ರಾಜೀನಾಮೆ ಜಟಾಪಟಿ ಮಧ್ಯೆ ಬಿ ನಾಗೇಂದ್ರಗೆ ಗುಡ್ ನ್ಯೂಸ್. ವಾಟ್ ಈಸ್ ದಟ್ ನ್ಯೂಸ್? ಸಚಿವ ನಾಗೇಂದ್ರ ಮತ್ತೊಂದು ತಿಂಗಳು ಕಂಪ್ಲೀಟ್ ಸೇಫ್. ಜಾಮೀನು ರದ್ದು ಕೋರಿ ಸಿಬಿಐ ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆ ಸದ್ಯಕ್ಕೆ ಮುಂದೂಡಿಕೆಯಾಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯಿತು. ನಾಗೇಂದ್ರ ಪರ ವಕೀಲರ ಅರ್ಜಿಯನ್ನ ಹೈಕೋರ್ಟ್ ಪುರಸ್ಕರಿಸಿದೆ ಅನ್ನೋದು ಸದ್ಯಕ್ಕೆ ಗುಡ್ ನ್ಯೂಸ್. ಈ ವಿಚಾರಣೆಯನ್ನ ಸೆಪ್ಟೆಂಬರ್ 25ಕ್ಕೆ ಹೈಕೋರ್ಟ್ ಪೀಠ ಮುಂದೂಡಿದೆ. ದಟ್ ಇಸ್ ವೈ ಇಟ್ ಈಸ್ ಗುಡ್ ನ್ಯೂಸ್ ಫಾರ್ ನಾಗೇಂದ್ರ. ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಸದ್ದಾಗಿರೋದನ್ನ ನೋಡಿದ್ದೀರಿ, ಚರ್ಚೆ ಆಗಿರೋದನ್ನು ನೋಡಿದ್ದೀರಿ. ಅಭಿವೃದ್ಧಿ ವಿಚಾರಗಳನ್ನು ಹೊರತುಪಡಿಸಿ ಇದೇ ವಿಚಾರ ಅಧಿವೇಶನವನ್ನು ಕೂಡ ಆಪೋಷಣ ತೆಗೆದುಕೊಂಡಿದ್ದನ್ನೂ ಕೂಡ ನಾವು ನೀವೆಲ್ಲ ಗಮನಿಸಿದ್ದೀರಿ. ಇದೆಲ್ಲದರ ನಡುವೆ ಜಾಮೀನು ರದ್ದು ಕೋರಿ ಸಿಬಿಐ ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆ ಕೂಡ ಮುಂದೂಡಿಕೆ ಆಗಿರೋದು ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿ ನಾಗೇಂದ್ರ ಅವರು ಒಂದು ಸಣ್ಣ ಮಟ್ಟದ ನಿಟ್ಟುಸಿರು ಬಿಡುವಂತಾಗಿದೆ. ದಟ್ ಇಸ್ ದ ಪಾಯಿಂಟ್. ಎಸ್, ಈಗಾಗಲೇ ರಾಜೀನಾಮೆ ಪ್ರಹಸನಕ್ಕೆ ಸಂಬಂಧಪಟ್ಟ ಹಾಗೆ ಈ ಮುಂಚೆ ಏನೆಲ್ಲ ಘಟನಾವಳಿಗಳು ನಡೆದವು ರಾಜ್ಯ ರಾಜಕಾರಣದಲ್ಲಿ ಅನ್ನೋದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುವಂಥ ಸಮಾಚಾರ. ಕಾರಣ ಏನು ಅಂತ ಹೇಳಿದ್ರೆ, ಬೆಳಗ್ಗೆದ್ರೆ ಸಾಕು ನಾಗೇಂದ್ರ, ಮಧ್ಯಾಹ್ನ ಆದರೆ ಸಾಕು ನಾಗೇಂದ್ರ, ರಾತ್ರಿ ಆದರೆ ಸಾಕು ನಾಗೇಂದ್ರ. ಎಲ್ಲೆಲ್ಲೂ ಕೂಡ ನಾಗಾಸ್ತ್ರ ಪ್ರಯೋಗಕ್ಕೆ ವಿಪಕ್ಷಗಳು ಮುಂದಾಗಿದ್ವು. ಆದರೆ ಈಗ ಸದ್ಯಕ್ಕೆ ರಾಜೀನಾಮೆಯ ಹಿನ್ನೆಲೆಯಲ್ಲೇ ನಾಗೇಂದ್ರ ಅವರಿಗೆ ಟೆಂಪರರಿ ರಿಲೀಫ್ ಸಿಕ್ಕಿದೆ. ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್ ಆನ್ 1 PM ಟಾಪ್ ಸ್ಟೋರೀಸ್. ರಾಜೀನಾಮೆ ಬೆನ್ನಲ್ಲೇ ನಾಗೇಂದ್ರಗೆ ತಾತ್ಕಾಲಿಕ ರಿಲೀಫ್, ತಾತ್ಕಾಲಿಕ ನಿರಾಳ. ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆರೋಪ ಪ್ರಕರಣ ಬಹಳ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದ್ದು ಸುಳ್ಳಲ್ಲ. ಐ ರಿಪೀಟ್, ಇದೇ ಸೆಪ್ಟೆಂಬರ್ 25ಕ್ಕೆ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ. ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಸಿಬಿಐ ಅರ್ಜಿಯನ್ನ ಸಲ್ಲಿಸಿತ್ತು. ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆದು ಆ ವಿಚಾರಣೆಯನ್ನ ಮುಂದೂಡಲಾಗಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೀತು. ಬಿ ನಾಗೇಂದ್ರ ಪರ ವಕೀಲರು ಸಮಯವನ್ನ ಕೋರಿ ವಾದವನ್ನ ಮಂಡಿಸಿದ್ರು. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಈಗಾಗಲೇ ಬಿ ನಾಗೇಂದ್ರ ಅವರು ನೀಡಿದ್ದಾರೆ. ನಾನಾ ರೀತಿಯಾದಂಥ ಲೆಕ್ಕಾಚಾರಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಗರಿಗೆದರಿದ್ದಾವೆ. ಒಂದು, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಾಟ್ ಇಸ್ ದ ಮ್ಯಾಟರ್ ಅಂತ ಹೇಳಿದ್ರೆ, ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಜಾಮೀನು ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ಇದೇ ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ. ಅಂದರೆ ಅಂದಾಜು ಒಂದು ತಿಂಗಳ ಹತ್ತಿರ, ಮುಂದಿನ ತಿಂಗಳು 25ರವರೆಗೂ ರಿಲೀಫ್ ಆಗಬಹುದು. ಹಾಗಾಗಿ ಅದರಲ್ಲಿ ಯಾವ ತಕರಾರಿಲ್ಲ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಕುಮಾರ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅರುಣ್, ಸುದ್ದಿ ಗೊತ್ತಾಯಿತು. ಈ ಒಂದು ವಿಚಾರಣೆ ಯಾವೆಲ್ಲ ಅಂಶಗಳಿಂದ ಕೂಡಿತ್ತು, ಯಾವೆಲ್ಲ ಕಾರಣಗಳಿಂದಾಗಿ ಮುಂದೂಡಲಾಗಿದೆ ಅನ್ನುವ ಇನ್ಸೈಟ್ಸ್ ಏನಾದರೂ ಸಿಕ್ಕಿದೆಯಾ? ಪ್ಲೀಸ್ ಗೋ ಹೆಡ್. ರಾಘವಸೂರ್ಯ, ಏನಂದ್ರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕಳೆದ ವರ್ಷ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಕೋರ್ಟ್ ಅವರಿಗೆ ಜಾಮೀನನ್ನ ಕೊಟ್ಟಿತ್ತು. ಅದಾದ ನಂತರ ಸಿಬಿಐ ಸಹ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಕ್ಕೆ ಒಂದು ICIR ಅನ್ನ ಸಹ ದಾಖಲು ಮಾಡ್ಕೊಂಡಿತ್ತು. ಅದರ ಜೊತೆಗೆ ಏನಂದ್ರೆ ಸಿಬಿಐ ದಾಖಲಿಸಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಕೋರ್ಟ್ ಅಲ್ಲಿ ಒಂದು ಕ್ವಶನಿಂಗ್ ಅನ್ನ ಸಿಬಿಐ ಅಧಿಕಾರಿಗಳು ಮಾಡಿತ್ತು. ಅಂದ್ರೆ ಅವ್ರಿಗೆ ಒಂದು ಪ್ರಕರಣ ದಾಖಲಾದ ನಂತರ ನಾಗೇಂದ್ರ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕಳೆದ ಜನವರಿಯಲ್ಲಿ. ಆ ಒಂದು ಅರ್ಜಿಯನ್ನ ಕೋರ್ಟ್ ಏನು ಪುರಸ್ಕಾರ ಮಾಡಿತ್ತು, ನಾಗೇಂದ್ರ ಅವರ ಜಾಮೀನು ಅರ್ಜಿಯನ್ನ ಪುರಸ್ಕಾರ ಮಾಡಿತ್ತು, ಮತ್ತೆ ಅವ್ರಿಗೆ ಜಾಮೀನನ್ನ ಕೊಟ್ಟಿತ್ತು. ಮತ್ತೆ
ಯಾವೆಲ್ಲ ಸಂದರ್ಭದಲ್ಲಿ ಅವ್ರಿಗೆ ಸಿಬಿಐನಿಂದ ನೋಟಿಸ್ ಬರುತ್ತೆ ಮತ್ತೆ ವಿಚಾರಣೆಗೆ ಹಾಜರಾಗ್ಬೇಕು ಅಂತ ಹೇಳ್ಬಿಟ್ಟು ಸಹ ಏನು ಕೋರ್ಟ್ ಸಹ ಹೇಳಿತ್ತು. ಅದರಂತೆ 2-3 ಬಾರಿ ನಾಗೇಂದ್ರ ಅವರು ಸಹ ವಿಚಾರಣೆಗೆ ಹಾಜರಾಗಿದ್ರು. ಅದಾದ ನಂತರ ಏನು ಸಿಬಿಐ ಅಧಿಕಾರಿಗಳು ಅವರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಒಂದು ಮೇಲ್ಮನವಿಯನ್ನ ಹಾಕೊಂಡಿದ್ರು. ಏನು ಫೆಬ್ರವರಿಯಲ್ಲಿ ಹಾಕೊಂಡಿದ್ರು. ಫೆಬ್ರವರಿಯಿಂದ ಇಲ್ಲಿವರೆಗೂ ಸಹ ಒಂದಷ್ಟು ದಿನಾಂಕಗಳನ್ನ ಮುಂದೂಡಿಕೆ ಮಾಡ್ತಾ ಬರ್ತಾ ಇತ್ತು. ಅದ್ರ ಜೊತೆಗೆ ಏನಂದ್ರೆ ಇವತ್ತು ಸಹ ಒಂದು ಅಪ್ಲಿಕೇಶನ್ ಅನ್ನ ಸಿಬಿಐ ಪರ ಅಧಿಕಾರಿಗಳು ಪ್ರೆಸ್ ಮಾಡಿದ್ರು ಹೈಕೋರ್ಟ್ ನಲ್ಲಿ. ಜೊತೆಗೆ ಏನಂದ್ರೆ ಇದಕ್ಕೆ ನಾವು ಉತ್ತರವನ್ನ ಕೊಡ್ಬೇಕಂದ್ರೆ ಆಕ್ಷೇಪಣೆ ಸಲ್ಲಿಕೆ ಮಾಡ್ಬೇಕಂದ್ರೆ ನಮ್ಗೆ ಒಂದು ತಿಂಗಳ ಮಟ್ಟಿಗೆ ಒಂದು ಸಮಯಾವಕಾಶ ಬೇಕು ಅಂತ ಹೇಳ್ಬಿಟ್ಟು ನಾಗೇಂದ್ರ ಪರ ವಕೀಲರು ಒಂದು ಹೈಕೋರ್ಟ್ ಅಲ್ಲಿ ಒಂದು ಕೆಲವೊಂದಷ್ಟು ಅಬ್ಸರ್ವೇಷನ್ಸ್ ಅನ್ನ ಮಾಡಿದ್ರು. ಸೊ ಅದರ ಮೇರೆಗೆ ಕೋರ್ಟ್ 1 ತಿಂಗಳ ಕಾಲ ಅಂದ್ರೆ ಮುಂದಿನ ಸೆಪ್ಟೆಂಬರ್ 25ರವರೆಗೂ ಸಹ ಅವ್ರಿಗೆ ಒಂದು ರಿಲೀಫ್ ಅನ್ನ ಕೊಟ್ಟಿರುವಂತ ಅಂದ್ರೆ ಅಲ್ಲಿವರೆಗೂ ಸಹ ಆಕ್ಷೇಪಣೆ ಸಲ್ಲಿಸಕ್ಕೆ ಸಮಯಾವಕಾಶ ಕೊಟ್ಟಿರುವಂತದ್ದು. ಈ ಮಧ್ಯೆ ಅವ್ರಿಗೆ 1 ತಿಂಗಳ ಕಾಲ ಒಂದೆಲ್ಲೋ ಒಂದ್ ಕಡೆ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತ ಒಂದು ಕಡೆ ಮತ್ತೆ ಈಗ ಬಂಧನ ಆದ್ರೆ ಮತ್ತೆ ಒಂದು ರೀತಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಹ ಒಂದು ಲೆಕ್ಕಾಚಾರ ಹಾಕಿರ್ಬೋದು. ಅದ್ರ ಜೊತೆಗೆ ಇದನ್ನ ಕ್ಲೀನ್ ಚಿಟ್ ಪಡ್ಕೋಬೇಕು ಈ ಒಂದು ಪ್ರಕರಣದಿಂದ ಅಂತ ಹೇಳ್ಬಿಟ್ಟು ನಾಗೇಂದ್ರ ಅವರು ಓಡಾಡ್ತಾ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದೀಗ ಸಿಬಿಐ ಅಧಿಕಾರಿಗಳ ಒಂದು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಕ್ಕೆ 1 ತಿಂಗಳ ಕಾಲ ಸಮಯಾವಕಾಶ ಕೇಳಿರುವಂತದ್ದು. ಸೊ ಈಗ ಹೈಕೋರ್ಟ್ ನಲ್ಲಿ ಸಹ ಇದರ ಒಂದು ಅರ್ಜಿ ವಿಚಾರಣೆ ಆಗ್ಬೇಕಾಗುತ್ತೆ. ಯಾಕಂದ್ರೆ ಈಗ ಅದರ ಮೇಲೆ ಆಕ್ಷೇಪಣೆಯನ್ನ ಸಲ್ಲಿಕೆ ಆದ ನಂತರ ಮತ್ತೆ ಇದರ ಬಗ್ಗೆ ಜಾಮೀನು ಅರ್ಜಿ ಬಗ್ಗೆ ಒಂದು ವಿಸ್ತೃತವಾಗಿ ಹೈಕೋರ್ಟ್ ನಲ್ಲಿ ವಾದ ಮತ್ತೆ ಪ್ರತಿವಾದ ಆಗುತ್ತೆ ರಾಘವ್. ಅದಾದ ನಂತರ ಅವ್ರಿಗೆ ಬೇಲ್ ಕೊಡ್ಬೇಕಾ ಅಥವಾ ರಿಜೆಕ್ಟ್ ಮಾಡ್ಬೇಕಾ ಅನ್ನೋದನ್ನ ಹೈಕೋರ್ಟ್ ಡಿಸೈಡ್ ಮಾಡುವಂತದ್ದು ರಾಘವ್. ಲೆಟ್ಸ್ ವೇಟ್ ಫಾರ್ ದಟ್. ಥ್ಯಾಂಕ್ ಯು ಅರುಣ್. ಓಕೆ, ಸದ್ಯದ ಸಮಾಚಾರ ಏನು? ನಾಗೇಂದ್ರ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅನೇಕ ಸವಾಲುಗಳ ನಡುವೆ, ಒತ್ತಡಗಳ ನಡುವೆ ಈಗ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ CBI ಸಲ್ಲಿಸಿದಂಥ ಒಂದು ಅರ್ಜಿ ಕೂಡ ಈಗ ಹೈಕೋರ್ಟ್ ತಿರಸ್ಕರಿಸಿದೆ. ಹಾಗಾಗಿ ಮುಂದೂಡಿಕೆಯಾಗಿದೆ. ಸದ್ಯಕ್ಕೆ ತಿರಸ್ಕರಿಸಿಲ್ಲ, ಮುಂದೂಡಿಕೆಯಾಗಿದೆ. ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಅದರ ಸಮಯಾವಕಾಶ ಜಾಸ್ತಿ ಇದೆ. ಇದೆಲ್ಲದರ ನಡುವೆ ನಾಗೇಂದ್ರ ಅವರ ರಾಜೀನಾಮೆ ಕೊಟ್ಟಂಥ ಬೆನ್ನಲ್ಲೇ ತೆರವಾದಂಥ ಸಚಿವ ಸ್ಥಾನವನ್ನು ತುಂಬಲು ಹಲವು ರೆಡಿ ಇದ್ದಾರೆ. ನಿಮಗೆ ಗೊತ್ತಿದೆ. ಎಸ್, 1 PM ಟಾಪ್ ಸ್ಟೋರೀಸಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ. ನಾಗೇಂದ್ರ ರಾಜೀನಾಮೆ ಮುಂದೆ ಯಾರಿಗೆ ಚಾನ್ಸ್? ನಾಗೇಂದ್ರ ಸ್ಥಾನ ತುಂಬೋದಕ್ಕೆ ಹಲವು ರೆಡಿ ಇದ್ದಾರೆ. ನಾಗೇಂದ್ರ ಸ್ಥಾನ ತುಂಬೋದಕ್ಕೆ ಅಂತ ಹೇಳಿದ್ರೆ ಆ ಸಚಿವ ಸ್ಥಾನಕ್ಕೆ ಈಗ ಗೊತ್ತಿದೆ. ಟವಲ್ ಹಾಕಿದವರು, ಕರ್ಚೀಫ್ ಹಾಕಿದವರು, ಬೆಡ್ಶೀಟ್ ಹಾಕಿದವರು, ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಕ್ಯೂವೇ ಇದೆ. ಇನ್ನು ರೆಡಿ ಇಲ್ಲದೆ ಇರ್ತಾರಾ? ಹೈಕಮಾಂಡ್ ಮುಂದೆ ಸಖತ್ ಲಾಬಿ ಕೂಡ ಶುರುವಾಗಿದೆ. ಹೈಕಮಾಂಡ್ ಮುಂದೆ ಲಾಬಿ ನಡೀತಾ ಇದೆ. ST ಸಮುದಾಯದ ಶಾಸಕರಲ್ಲಿಯೇ ಮಂತ್ರಿ ಆಗಲು ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ ಅನ್ನೋದು ಸದ್ಯದ ಸುದ್ದಿ. ಮುಖ್ಯಮಂತ್ರಿ DK ಮತ್ತು ಹೈಕಮಾಂಡ್ ಹಲವು ಲೆಕ್ಕಾಚಾರಗಳಲ್ಲಿ ತೊಡಗಿದ ಹಾಗೆ ಕಾಣ್ತಾ ಇದೆ. ಯಾರಿಗೆ ಮಣೆ ಹಾಕಬೇಕು ಅನ್ನುವ ಗಂಭೀರ ಚರ್ಚೆ ಈಗ ನಡೀತಾ ಇದೆ. ಅಫ್ಕೋರ್ಸ್ ದ ಸಿಚುವೇಶನ್ ಇಸ್ ಡಿಮ್ಯಾಂಡಿಂಗ್, ದ ಸಿಚುವೇಶನ್ ಇಸ್ ವೆರಿ ಮಚ್ ಇಂಟೆನ್ಸ್ಡ್. ಸದ್ಯದ ಸನ್ನಿವೇಶ ನಿಜಕ್ಕೂ ಕೂಡ ಗಾಂಭೀರ್ಯತೆಯನ್ನು ಪಡೆದುಕೊಳ್ತಾ ಇದೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಆದರೆ ಇದೇ ರೀತಿಯಾಗಿ ರಾಜ್ಯದ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲೂ ಕೂಡ ಇದೇ ಇಂಟೆನ್ಸಿಟಿ ಇರಬೇಕು ಅಂತ ಪ್ರತಿ ಬುಲೆಟಿನಲ್ಲೂ ಹೇಳ್ತೀವಿ ನಾವು. ಅಯ್ಯೋ ಎಷ್ಟು ಸರಿ ಹೇಳ್ತಾರಪ್ಪ ಇವರು ಅಂತ ಅಂದುಕೊಂಡ್ರೂ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕೆಲಸವೇ ಅದು. ನೀವೇನೇ ಮಾಡಿ ಜನರನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ, ಕಳಕಳಿ. ಎಸ್, DK ಸಂಪುಟದಲ್ಲಿ ನಾಗೇಂದ್ರ ಅವರ ಸ್ಥಾನ ತುಂಬೋದು ಯಾರ್ರೀ? ST ಸಮುದಾಯದ ಶಾಸಕಿಯರ ಯಾರು ಎಲ್ಲವನ್ನು ನೋಡ್ತಾ ಹೋಗೋದಾದ್ರೆ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಆ ಒಂದು ಅದೃಷ್ಟ ಕುಲಾಯಿಸಬಹುದಾ? ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ ಆ ಒಂದು ಅದೃಷ್ಟ ಒಲಿಬಹುದಾ? ಹೀಗೆ ಇಫ್ಸ್ ಅಂಡ್ ಬಟ್ಸ್ಗಳ ನಡುವೆ ಸದ್ಯದ ಸುದ್ದಿ. HD ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಅವರಿಗೆ ಏನಾದರೂ ಅದೃಷ್ಟ ಕುಲಾಯಿಸತ್ತಾ? ಅನಿರೀಕ್ಷಿತವಾಗಿ DK ಸಂಪುಟವನ್ನ ಏನಾದರೂ ಸೇರ್ಪಡೆ ಆಗ್ತಾರಾ? KN ರಾಜಣ್ಣ ಭಾರೀ ಕುತೂಹಲ. ರಿಯಲಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ಭಾರೀ ಚರ್ಚೆ ನಡೀತಾ ಇದೆ ಸದ್ಯಕ್ಕೆ. ಏನೋ ದೊಡ್ಡ ಮಟ್ಟದ ಸಾಧನೆಗೆ ಯಾವುದೋ ಒಂದು ಮ್ಯಾರಥಾನ್, ಯಾವುದೊಂದು ಒಲಿಂಪಿಕ್ಕಲ್ಲಿ ಚಿನ್ನದ ಪದಕಕ್ಕೆ ಎಷ್ಟರ ಮಟ್ಟಿಗೆ ಸಾಹಸ ಪಟ್ಟಿರ್ತಾರಲ್ಲ, ಎಷ್ಟು ಶ್ರಮ ವಹಿಸಿರ್ತಾರಲ್ಲ, ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಿರ್ತಾರಲ್ಲ, ಆ ರೀತಿಯಾಗಿ ನಡೀತಾ ಇದೆಯಾ ಅನ್ನೋದು ರಾಜಕೀಯ ವಲಯದಲ್ಲಿ ಬಿಂಬಿತವಾಗ್ತಾ ಇದೆ. ದಟ್ ಈಸ್ ದ ಪಾಯಿಂಟ್. ಎಸ್, ಈಗ ಅನಿಲ್ ಚಿಕ್ಕಮಾದು, ಆಮೇಲೆ ಅನ್ನಪೂರ್ಣ ತುಕಾರಾಮ್, KN ರಾಜಣ್ಣ ಇವರೆಲ್ಲರೂ ಕೂಡ, ಆಮೇಲೆ ಕಂಪ್ಲಿ ಗಣೇಶ್ ಇವರೆಲ್ಲರೂ ಕೂಡ ಸದ್ಯಕ್ಕೆ ರೇಸಲ್ಲಿ ಇದ್ದಾರೆ. DK ಸಂಪುಟದಲ್ಲಿ ಈಗ ನಾಗೇಂದ್ರ ಅವರ ಸಚಿವ ಸ್ಥಾನ ತೆರವಾದಂಥ ಬೆನ್ನಲ್ಲೇ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಹಾಗಾಗಿ ಅದೃಷ್ಟ ಯಾರ ಪರವಾಗಿರುತ್ತೆ? ಹೈಕಮಾಂಡ್
ಯಾರಿಗೆ ಅಸ್ತು ಅನ್ನುತ್ತೋ ಅವ್ರಿಗೆ ಅನ್ನತ್ತೆ ಅಂತ ಅಷ್ಟು ಸುಲಭವಾಗಿ ಹೇಳಬೇಕು. ಹೈಕಮಾಂಡ್ ಅಸ್ತು ಅನ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೂಡ ಶ್ರಮ ಇರಬೇಕಲ್ಲ. ಆ ಬಣ ಈ ಬಣ ಬಣ ಅಂತಿರುವ ಈ ರಾಜಕೀಯದಲ್ಲಿ, ಬಣ ರಾಜಕೀಯದಲ್ಲಿ ಯಾರು ಗೆಲ್ತಾರೆ? ಇಂಥ ರೇಸ್, ಈ ರೇಸ್ಗೆ ಹೈಕಮಾಂಡ್ನ ಗ್ರೇಸ್ ಸಿಗಬೇಕಲ್ವೇ? ಅದು ಈಗ ಸದ್ಯದ ಲೆಕ್ಕಾಚಾರ ಆಗಿದೆ. ಯಾಕಂತ ಹೇಳಿದ್ರೆ ಗುಂಪುಗಳು ಇವ್ರ ಪರವಾಗಿ ಬ್ಯಾಟ್ ಬೀಸೋರು ಒಬ್ಬರು, ಅವ್ರ ಪರವಾಗಿ ಬ್ಯಾಟ್ ಬೀಸೋರು ಒಬ್ಬರು, ಜಾತಿವಾರು, ಸಮುದಾಯವಾರು, ಪ್ರಾದೇಶಿಕವಾರು, ಭಾಷಾವಾರು, ಮಹಿಳಾ ಕೋಟ, ಪುರುಷರ ಕೋಟ, ಬಬ್ಬ. ಓಕೆ, ಆದರೆ ಅದಕ್ಕೆ ತಕ್ಕ ಹಾಗೆ ಸಮಾಜದ ಆಧಾರದ ಮೇಲೆ ಇವೆಲ್ಲ ಕೋಟಾಗಳಿರೋದು. ಅದಕ್ಕೆ ನ್ಯಾಯ ಕೊಡಿ ಅನ್ನೋದಷ್ಟೇ ನಮ್ಮ ಕೆಲಸ. ಓಕೆ, ಅನ್ನಪೂರ್ಣ ತುಕಾರಾಮ್, ಸಂಡೂರು ಶಾಸಕಿ, ಮಧುಗಿರಿಯ KN ರಾಜಣ್ಣ ಇವರೆಲ್ಲ ರೇಸಲ್ಲಿ ಇರೋರ್ರಿ ನಾಗೇಂದ್ರ ಸ್ಥಾನ ತುಂಬಲಿಕ್ಕೆ. ಅಂದರೆ ಓಕೆ, ಚೇಂಜ್ ಮಾಡಿ, ಅದು ಸಂಡೂರದು ಬೇರೆ ಮಿಸ್ಪ್ಲೇಸ್ ಆಗ್ತಾ ಇದೆ. ಓಕೆ, ಎಸ್, ಯಾರಿಗೆ ಅದೃಷ್ಟ ಕುಲಾಯಿಸ್ಬೋದು? ಜನರಿಗೆ ಬಿಟ್ಟು ಬರೀ ಜನನಾಯಕರಿಗೆ ಮಾತ್ರನ? ಹೀಗೊಂದು ಪ್ರಶ್ನೆ ಸದ್ಯಕ್ಕೆ ಗರಿಗೆದರ್ತಾ ಇದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆ ನೀಡ್ತಾರೆ. ಎಸ್, ಹಿ ಈಸ್ ರೆಡಿ ಫಾರ್ ಲೈವ್ ಚಾಟ್. ಲೆಟ್ಸ್ ಹ್ಯಾವ್ ಕನ್ವರ್ಸೇಷನ್ ವಿತ್ ಹಿಮ್. ಪವನ್, ಯು ಆರ್ ರೆಡಿ? ಹಾಗೆಯೇ ಸಚಿವ ಸ್ಥಾನವನ್ನು ನಿಭಾಯಿಸೋಕ್ಕೂ ಭಾಳಷ್ಟು ಜನ ರೆಡಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಪಟ್ಟಿ ಕೇಳಿ ಅವರಿದ್ದಾರೆ ಇವರಿದ್ದಾರೆ. ಏನೀಗ ಅಸಲಿಯತ್ತೇನು? ನಾಗೇಂದ್ರ ಅವರ ರಾಜೀನಾಮೆಗೆ ಕಾಯ್ಕೊಂಡು ಕೂತ್ಕೊಂಡಿದ್ರು, ಅಬ್ಬಾ ಗುಡ್ ನ್ಯೂಸು ಅಂತ ಕಾದು ಕೂತಿರೋರ ಸಂಖ್ಯೆನೇ ಜಾಸ್ತಿ ಇದೆಯಾ ಹಿಂಗೆ? ಹೌದು ರಾಘವ್, ಏನು ಅಂದರೆ ಈಗ ಕೋಟ ಖಾಲಿ ಆಗಲಿ ಅಂತ ಕಾಯ್ತಾ ಇದ್ರಿ. ಈಗ ಒಂದು ಕೋಟ ಖಾಲಿ ಇದೆ, ಮಹಿಳಾ ಕೋಟ. ಕರೆಕ್ಟ್. ಈಗ ಇನ್ನೊಂದು ಕೋಟ ಖಾಲಿ ಆದರೆ ಒಂದು ಎಕ್ಸ್ಪೆಂಡ್ ಆಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಮತ್ತು ನಮಗೊಂದು ಅವಕಾಶ ಕೊಡಲಿ ಅಂತಂದು. ನಾಗೇಂದ್ರ ಮೊದಲು ಬಿಲಾಂಗ್ಸ್ ಟು ST ಕಮ್ಯುನಿಟಿ, ವಾಲ್ಮೀಕಿ ಸಮುದಾಯದವರು. ಹೀಗಾಗಿ ವಾಲ್ಮೀಕಿ ಸಮುದಾಯದವ್ರಿಗೆ ಏನಾದರೂ ನಾಗೇಂದ್ರನ ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ, ನಾಗೇಂದ್ರ ಅಲ್ಲದೆ ಬೇರೆಯವ್ರನ್ನ ತಗೊಳ್ಳೋದಾದರೆ ಮೊದಲ ಆದ್ಯತೆ ವಾಲ್ಮೀಕಿ ಸಮುದಾಯ. ಮತ್ತು ವಾಲ್ಮೀಕಿ ಸಮುದಾಯದಲ್ಲಿ ಬಳ್ಳಾರಿಗೆ ಸೀಮಿತ ಅಂತಂದು ಏನು ಫಸ್ಟ್ ಈಗ ಒಂದು ಲೆಕ್ಕಾಚಾರ ಏನು ಅಂದರೆ, ಸಂಡೂರಿನ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮನ್ನ ತಗೊಳ್ಳೋದ್ರಿಂದ ಎರಡು ವಿಷಯಗಳು, ಸಮಸ್ಯೆಗಳು ಸಾರ್ಟ್ ಔಟ್ ಆಗ್ತವೆ. ಒಂದು, ಯಾಕೆ ಈ ಮಾತು ಅಂದರೆ ಸಿದ್ದರಾಮಯ್ಯನವ್ರು ಮುನ್ಸ್ಕೊಂಡಿರೋದು ತಮ್ಮ ಆಪ್ತ ಶಿವಣ್ಣನವ್ರಿಗೆ ಇದನ್ನ ಮಂತ್ರಿ. ಹೌದು. ಹಾಗಾಗಿ ಏನಾದರೂ ಅನ್ನಪೂರ್ಣ ತುಕಾರಾಮ್ಗೆ ಅವಕಾಶ ಮಾಡಿಕೊಟ್ರೆ ಒಂದು ಮಹಿಳಾ ಕೋಟ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು ಬಳ್ಳಾರಿಯವ್ರಿಗೆ ಕೊಟ್ಟಂಗಾಗುತ್ತೆ, ಮತ್ತೆ ಇನ್ನೊಂದು ST ಕಮ್ಯುನಿಟಿ ಅವರಿಗೆ ಕೊಟ್ಟಂಗಾಗುತ್ತೆ. ಸಮುದಾಯವಾರು, ಮಹಿಳಾವಾರು ಮತ್ತೆ ಇನ್ನೊಂದು ಪ್ರಾದೇಶಿಕವಾರು, ಮೂರು. ಓಕೆ, ಮೂರು ಸಮಸ್ಯೆ. ಓಕೆ, ಫೈನ್. ಹೌದೌದು, ಮೂರಕ್ಕಿ ಹೊಡೆದಂಗಾಗುತ್ತೆ. ಇನ್ನು ಈ ಕಡೆ ಕೃಷ್ಣಪ್ಪಂಗೆ ಮತ್ತೆ ಏನು ಎಂ ಕೃಷ್ಣಪ್ಪಂಗೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ, ಅಥವಾ ಇಲ್ಲ ಬ್ಯಾಡ್ಗಿ ಶಾಸಕರಾದಂಥ ಬಸವಣ್ಣ ಶಿವಣ್ಣ ಒಂದು ಅವಕಾಶ, ಇವ್ರಿಗೊಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅನ್ನೋದೊಂದು ಲೆಕ್ಕಾಚಾರ ನಡೀತೆ. ಅಂದರೆ ಸಹಜವಾಗಿ ಇವರು ರಾಜೀನಾಮೆ ಪಡಿಬೇಕು ಅಂದರೆ ಈಗ ಏನು ಮಿನಿ ಸರ್ಜರಿ ಆಗುತ್ತಲ್ಲ, ಈ ಸರ್ಜರಿಗೆ ಯಾರನ್ನು ತಗೋಬೇಕು ಅನ್ನೋದು ಒಂದರ್ಥ ಚರ್ಚೆ ಶುರುವಾಗಿದೆ ಆಲ್ರೆಡಿ. ಮತ್ತು ಇದು ಹೈಕಮಾಂಡ್ ಗಮನಕ್ಕೂ ಇದೆ. ಸಿದ್ದರಾಮಯ್ಯನವ್ರು ಮುನ್ಸಾಗಿರ್ಬೋದು, ಮತ್ತು ಇನ್ಯಾರನ್ನು ತಗೋಬೋದು, ಮಹಿಳಾ ಕೋಟ ಖಾಲಿ ಇರ್ಬೋದು, ಇದನ್ನೆಲ್ಲ ಫುಲ್ಫಿಲ್ ಮಾಡಬೇಕಾಗತ್ತೆ. ಆ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಆ ಚರ್ಚೆಗಳು ಹೈಕಮಾಂಡ್ ನಾಯಕರು ನಿನ್ನೆ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಅಂದರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ರಾಜೀನಾಮೆ ಪತ್ರವನ್ನು ಅವ್ರಿಗೆ ಸಲ್ಲಿಕೆ ಮಾಡಿದ್ರಲ್ಲ DK ಶಿವಕುಮಾರ್ಗೆ, ಅಲ್ಲೇ ನೆಕ್ಸ್ಟ್ ಯಾರನ್ನು ತಗೋಬೇಕು ಅನ್ನೋ ವಿಚಾರವನ್ನು ಚರ್ಚೆ ಆಗಿದೆ ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ. ಇಲ್ಲಿ ಮೊದಲನೇದಾಗಿ ಏನು ಅನ್ನಪೂರ್ಣ ಅವ್ರಿಗೊಂದು ಅವಕಾಶ ಸಿಗ್ಬೋದು. ಅನಿರೀಕ್ಷಿತವಾಗಿ ಯಾರನ್ನ ಅನುಭವ ಉಳ್ಳ ವ್ಯಕ್ತಿ ಬಂದರೆ ಅದು KN ರಾಜಣ್ಣಗೆ ಬರ್ಬೋದು, ಇಲ್ಲ ಅಂದರೆ ಪವನ್. ಓಕೆ, ಈಗ ಪ್ರಥಮ ಆದ್ಯತೆ ಅಂತ ನೋಡಿದಾಗ ಬಳ್ಳಾರಿ ಅಂತ ಬರುತ್ತೆ, ಆಮೇಲೆ ST ಸಮುದಾಯ ಅಂತ ಬರುತ್ತೆ. ಗಣೇಶ್ ಅವ್ರ ಹೆಸರು ಕೂಡ ಈ ರೇಸಲ್ಲಿದೆ ಅಂತ ಅನ್ಸುತ್ತಾ ನಿಮಗೆ? ಗಣೇಶ್ ಅವರು ಒಂದು ಅವಕಾಶ ಸಿಗ್ಲಿ ಅಂತ ನೋಡ್ತಾ ಇದ್ದಾರೆ. ನಾನು 2ನೇ ಬಾರಿ ನನಗೊಂದು ಅವಕಾಶ ಸಿಗ್ಲಿ ಅಂತ ಕೇಳ್ತಾ ಇದ್ದಾರೆ. ವಿನಃ ಅವ್ರಿಗೆ ಅವಕಾಶ ಸಿಗೋದು ಬಹುತೇಕ ವಿರಳ. ಯಾಕಾಗಿ? ಮಹಿಳಾ ಕೋಟ ಕಾರಣಕ್ಕಾಗಿ ಜಿಲ್ಲಾ ಪ್ರಾತಿನಿಧ್ಯ, ಮತ್ತೆ ಇನ್ನೊಂದು ಏನು ಅಂದ್ರೆ ನಾಗೇಂದ್ರ ಒಪ್ಕೋಬೇಕು ಅವರು ಮಾಡೋದು. ಅನ್ನಪೂರ್ಣ ತುಕಾರಾಮ್ಗೆ ಇವರು ಅವರ ಪತಿ ಸಂಸದ, ಬಳ್ಳಾರಿ ಸಂಸದರಾಗಿದ್ದಾರೆ. ಅವ್ರು ಮತ್ತೆ ಅವತ್ತಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಂಸದ್ನಾಗ ಒಪ್ಕೊಂಡಿದ್ದೇನೆ, ನನ್ನ ಮನೆಗೊಂದು ಮಂತ್ರಿಗಿರಿ ಬರಲಿ ಅನ್ನೋದು ಒಂದು ಆ ವಿಚಾರವನ್ನ ಅವರು ಯಾರು ಖುದ್ದು ಅನ್ನಪೂರ್ಣ ಅವರೇ ಹೇಳಿದ್ದಾರೆ. ನನ್ನ ಗಂಡ ರಾಜೀನಾಮೆ ಕೊಡ್ಬೇಕಾದ್ರೆ ಈ ಮಾತನ್ನು ಕೇಳಿದ್ರು. ಸಲ್ಲಿಸಿಲ್ಲ ಅಂತ ಹೇಳ್ತೀರಿ? 100%. Got it. Thank you. Thanks for your analysis.